ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 72 ಇಂದಿನ ಸಂಚಿಕೆಯಲ್ಲಿ ನಾನು ಹೇಗೂ ಶ್ರೀಮಂತ ಮನೆ, ನನ್ನ ತಂಗಿ ಖುಷಿಯಾಗಿ ಇರ್ತಾಳೆ ಎಂದು ಮದುವೆಗೆ ಒಪ್ಪಿದೆ. ಅವರು ಕೊಟ್ಟ ದುಡ್ಡಲ್ಲೇ ನಿನಗೆ ಅಷ್ಟು ಒಡವೆ ಮಾಡಿಸಿದ್ದು, ಅದರಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡಲಿಲ್ಲ ಕಣಮ್ಮ ಎಂದು ಕಣ್ತುಂಬಿ ನನ್ನ ಕ್ಷಮಿಸು ಎಂದು ನಿನ್ನ ಖುಷಿಗಾಗಿ ನಾನು ಒಪ್ಕೊಂಡೆ. ಆದರೆ ನಿನ್ನ ನೋಡಿದ ಮೇಲೆ ಗೊತ್ತಾಗಿದ್ದು ನೀನಲ್ಲಿ ಚೆನ್ನಾಗಿಲ್ಲ, ನಿನ್ನ ಕೈಯಲ್ಲೂ ಆ ಮನೆಯವರು ದುಡಿಸ್ಕೊಳ್ತಿದ್ದಾರೆ ಎಂದು. ಇಂದು ಕೈ ಹಿಡಿದು ಕ್ಷಮಿಸ್ಬಿಡು ಎಂದು ನಿನ್ನ ಪಾಪಿ ಹಣ್ಣನನ್ನು ಎಂದು ಕಣ್ಣೀರಿಸ್ತಾನೆ ದಾಮೋದರ್. ಮುಂದೆ ಇಂದು ದಾಮೋದರ್ನ ನೋಡುತ್ತಾ ನಿಧಾನಕ್ಕೆ ಕೈ ಬಿಡಿಸ್ಕೊಂಡು, ಅಣ್ಣ, ನಾನಿನ್ನ ಕ್ಷಮಿಸೋದು ಅಂದರೆ ಏನಣ್ಣ ಎಂದು ನಿಟ್ಟುಸಿರುಚಲ್ಲಿ ಆಗಿದ್ದು ಆಗೋಯ್ತು. ಈಗ ನನ್ನ ಜೀವನನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನನ್ನ ಹಣೆಯಲ್ಲಿ ನನ್ನ ಮದುವೆ ಹೀಗೆ ಆಗಬೇಕು ಅಂತ ಬರೆದಿದ್ರೆ ಯಾರು ತಾನೇ ತಡೆಯೋಕ್ಕೆ ಸಾಧ್ಯ ಎಂದಳು. ದಾಮೋದರ್, ನಾನು ನಿನ್ನ ಜೀವನನ ಮೊದಲಿಂದ ಬರೀತೀನಿ ಕಣಮ್ಮ ಎಂದ ಅಮಾಯಕನಂತೆ. ಹಿಂದು ಉಪ್ಪು ಕಂಟಿಗೆ ಅಂದರೆ ಎಂದಳು ಕನ್ಫ್ಯೂಸ್ನಲ್ಲೇ. ದಾಮೋದರ್ ಅವಳಿಗೆ ಬೆನ್ನಾಕೆ ನಿಂತು, ನಿನಗೆ ಮ್ಯಾಚ್ ಆಗೋ ಒಳ್ಳೆ ಹುಡುಗನನ್ನು ತಂದು ಮದುವೆ ಮಾಡ್ತೀನಿ ಎಂದ. ದಾಮೋದರ್ ಮಾತು ಕೇಳಿದ ಇಂದು ಶಾಕ್ನಲ್ಲಿ 1 ಸೆಕೆಂಡು ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆಗಿತ್ತು. ದಾಮೋದರ್, ಅವನು ನಿನಗೆ ಸೆಕೆಂಡ್ ಹ್ಯಾಂಡ್. ಹಾಗೆ ಆ ಮನೆಯಲ್ಲಿ ನಿನ್ನ ಏನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನು ಮುಂದೆ ನಿನ್ನಣ್ಣ ಕೈ ಕಟ್ಟಿ ಕೂರೇನಲ್ಲ, ನಿನ್ನ ಜೀವನ ಸರಿ ಮಾಡ್ತೀನಿ. ನಿನ್ನ ರಾಣಿ ಥರ ನೋಡ್ಕೊಳ್ಳೋ ಹುಡುಗನನ್ನು ಮದುವೆ ಮಾಡ್ತೀನಿ. ಐಷಾರಾಮಿ ಬದುಕನ್ನು ನಿನ್ನ ಕಾಲ ಮುಂದೆ ಇರೋ ಥರ ಮಾಡ್ತೀನಿ ಎಂದ. ಇಂದು ತುಸು ಸುಧಾರಿಸ್ಕೊಂಡು, ಅಣ್ಣ, ಏನು ಮಾತಾಡ್ತಿದ್ಯಾ? ಇನ್ನೊಂದು ಮದುವೆ ಎಂದು ಆಘಾತದಲ್ಲಿ ತೊದಲಿದ್ರೆ ಅಷ್ಟೊತ್ತು ಸುಮ್ಮನಿದ್ದ ಗೌತಮಿ ತಪ್ಪೇನು ಎಂದು ಅವನಾದರೆ ಮದುವೆಯಾಗಿ ಜೀವನದಲ್ಲಿ ಎಲ್ಲ ಸುಖನ ನೋಡಿ ಎರಡನೆಯವಳಾಗಿ ನಿನ್ನ ಮದುವೆ ಆಗಿಲ್ವಾ? ಅಂಥ ಸೆಕೆಂಡ್ ಹ್ಯಾಂಡ್ ಹುಡುಗನಿಗೆ ನಿನ್ನಂಥ ಹುಡುಗಿ ಬೇಕಾ? ನಿನ್ನಂಥ ಬಂಗಾರದ ಹುಡುಗಿಗೆ ಬಂಗಾರದಂಥ ಎಂದು ಇಲ್ಲ, ವಜ್ರದಂಥ ಹುಡುಗನನ್ನು ತಂದು ಮದುವೆ ಮಾಡಬೇಕು. ನಿನ್ನಣ್ಣ ಪ್ರತಿದಿನ ಅದೆಷ್ಟು ನಿನ್ನ ಬಗ್ಗೆ ಯೋಚಿಸಿ ಕೊರಗ್ತಿದ್ರು ಗೊತ್ತಾ? ಆಗೊಂದು ಸಮಯ ಆಗಿತ್ತು, ಬಟ್ ಈಗ ಸಮಯ, ನಮ್ಮ ಲಕ್ ಎಲ್ಲ ಬದಲಾಗಿದೆ. ನಿನಗೆ ಗೊತ್ತಾ ಎಂದು ನೀನು ನಿನ್ನಣ್ಣ ಇಬ್ಬರು ಕೋರ್ಟಿಗೆ ಬಾಳ್ದಿರ ಈಗ. ಅದಿರಲಿ, ಅದನ್ನೆಲ್ಲ ಅಜ್ಜಿ ಬಂದು ಲಾಯರ್ ಜೊತೆಗೆ ಮಾತಾಡಿಸ್ತಾರೆ. ನೀನು ಇನ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಚೆನ್ನಾಗಿ ತಿಂದ್ಕೊಂಡು ಆಯಾಗಿ ನಾವು ಹೇಳ್ದಂತೆ ಕೇಳಿದ್ರೆ ಈಗ ಹ್ಯಾಡ್ ಮಾಡುವ ನಿನಗೆ ಹೀರೋಯಿನ್ ಆಗುವ ಚಾನ್ಸ್ ಸಿಗುತ್ತೆ. ಒಂದರ ಮೇಲೊಂದು ಫಿಲಿಮ್ ನಿನ್ನ ಕೈ ಸೇರುತ್ತೆ. ನಿನ್ನಂಥ ಬ್ಯೂಟಿ ಇಡೀ ಫಿಲಮ್ ಇಂಡಸ್ಟ್ರಿನ ಆಳ್ಬೋದು ಎಂದಳು. ದಾಮೋದರ್, ಗೌತಮಿ, ಅವಳು ಯಾಕೆ ಆ ಥರ ಹೋಗಬೇಕು? ಅವಳಿಗೀಗ ಇಡೀ ವಜ್ರದ ಆಫೀಸ್ನಲ್ಲಿ ಶೇರ್ ಇದೆ. ಇಲ್ಲಿಯ ಪ್ರಾಪರ್ಟಿ ಅರ್ಧ ಭಾಗದ ಹೊಡ್ತಿ ಅವಳೇ ಫಿಲಿಮ್ ಡೈರೆಕ್ಟರ್ ಮಾಡ್ಬೋದು ಎಂದನು ನಗುತ್ತಾ. ನೋಡು ಇಂದು, ಅದೆಲ್ಲ ಬಿಡು. ಆಗೋಗಿರೋ ಮದುವೆ ಬಗ್ಗೆ ಮರೆತು ಒಂದು ದೊಡ್ಡ ಆಫರ್ ಬಂದಿದೆ. ಅದಕ್ಕೆ ಓಕೆ ಅಂದರೆ ನಿನ್ನ ಜೀವನ ಸುಖದ ಸುಪ್ಪತ್ತಿಗೆ ಮೇಲೆ ಇರುತ್ತೆ ಎಂದ. ಇಂದು ಅವರಿಬ್ಬರನ್ನೇ ನೋಡ್ತಾ, ಏನು ಆಫರ್ ಎಂದಳು ಮೆಲ್ಲಗೆ. ದಾಮೋದರ್, ನಿನ್ನ ತುಂಬ ಪ್ರೀತಿ ಮಾಡುವ ಹುಡುಗ ನಿನ್ನ ಮದುವೆ ಆಗಬೇಕು ಎಂದು ಮುಂದೆ ಬಂದಿದ್ದಾನೆ. ಅದಕ್ಕೆ ನೀನು ಅಂದರೆ ಸಾಕು ಎಂದ. ಇಂದು ಉಪ್ಪು ಗಂಟಿಗೆ, ಅಣ್ಣ, ನನಗೆ ಮದುವೆ ಆಗಿದೆ ಎಂದಳು ತುಸು ರೂಢಾಗೆ. ದಾಮೋದರ್, ನಾನು ಎಲ್ಲ ವಿಷಯ ಹೇಳಿದ್ದೀನಮ್ಮ. ಅದಕ್ಕೆ ಆ ಹುಡುಗ ಕೂಡ ಒಪ್ಪಿದ್ದಾನೆ. ನೀನಂದರೆ ಅವನಿಗೆ ಹುಚ್ಚು ಪ್ರೀತಿ. ನಿನಗೆ ಮದುವೆ ಆಗಿದೆ ಅಂದರೂ ಅವರು ಒಪ್ಪಿದ್ರೆ ಈಗಲೂ ತಾಳಿ ಕಟ್ತೀನಿ ಅಂತಾನೆ ಎಂದನಾಗುತ್ತಾ. ಹಿಂದೂ ಕೈ ಕಟ್ಟಿ, ಯಾರದು ಎಂದಳು ಗಂಭೀರವಾಗಿ. ದಾಮೋದರ್, ಅಮರ್ ಚೌಧರಿ, ನಿನ್ನ ಮಾವನ ಮಗ. ನಾವು ಮೊದಲೇ ಹೀಗೆ ರಿಲೇಷನ್ ಅಂತ ಗೊತ್ತಿದ್ರೆ ನಾನು ಖಂಡಿತ ಅಮರ್ಗೆ ಕೊಡ್ತಿದ್ದೆ. ಅವನು ಅಷ್ಟೇ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ. ಅಕಸ್ಮಾತು ಮೊದಲೇ ನಾನು ಯಾರು ಅಂತ ಗೊತ್ತಿದ್ರೆ ಖಂಡಿತ ನಿನ್ನೆ ಅವನು ಮದುವೆ ಆಗ್ತಿದ್ದಂತೆ. ಒಳ್ಳೆ ಹುಡುಗ.
ಜಂಟಲ್ ಮ್ಯಾನ್ ಅವನ ಮುಖದ ಕಳೆಯಲ್ಲಿ ಅರ್ಧ ಭಾಗ ಆ ಸೆಕೆಂಡ್ ಹ್ಯಾಂಡ್ ಅಗಸ್ತ್ಯನಿಗಿಲ್ಲ. ಕುಡಿಯೋ ಚಟ ಬೇರೆ ಇದೆಯಂತೆ. ಮೊದಲಿನವಳು ಅವನ ಟಾರ್ಚರ್ ತಡೆಯೋಕ್ಕಾಗದೆ ಬಿಟ್ಟೋಗಿದ್ದಾಳಂತೆ. ನಿನಗೆ ಗೊತ್ತಾ, ಆ ಅಗಸ್ತ್ಯನ ಮೊದಲನೇ ಹೆಂಡತಿ ಈ ಚೌಧರಿ ಮನೆ ರಿಲೇಟಿವ್ ಸೊಸೆ ಕಣಮ್ಮ. ಅವನ ಬಗ್ಗೆ ಎಲ್ಲ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಅಂಥವನು ನಿನ್ನ ಲೈಫ್ನಲ್ಲಿ ಛೇ ಎಂದು ಗಂಭೀರವಾಗಿ ನಿಂತವನು. ಅವನ ಚಾಪ್ಟರ್ ಕ್ಲೋಸ್ ಆಗಿದೆ ನಿನ್ನ ಜೀವನದಲ್ಲಿ. ಇನ್ನು ನೀನು ಹೊಸ ಜೀವನದ ಬಗ್ಗೆ ಯೋಚಿಸು ಎಂದು ತನ್ನ ಹೆಂಡತಿ ಕಡೆ ಇನ್ನೂ ಸನ್ನೆ ಮಾಡಿ ಹೊರ ನಡೆದ. ಗೌತಮಿ ಅವಳನ್ನು ಬೆಡ್ ಮೇಲೆ ಕೂರಿಸಿ, ಇಂದು ಆ ಶುಭ ಈ ಮನೆ ರಿಲೇಟಿವ್ ಹುಡುಗನನ್ನೇ ಮದುವೆ ಆಗಿರೋದಂತೆ ಕಣಮ್ಮ. ನನಗೂ ಗೊತ್ತಾಗಿಲ್ಲ. ಅಮರಮ್ಮ ಇದ್ದಾರಲ್ಲ, ಅವರ ಅಕ್ಕನ ಮಗನಂತೆ. ಅಮರಮ್ಮ ನನಗೆ ಇಲ್ಲಿಗೆ ಬಂದ ಮೇಲೆ ಹೇಳಿದರು ಆ ಅಗಸ್ತ್ಯನ ಬಗ್ಗೆ. ಅವನ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಎಂದು. ಅದು ಎಂದು ಏನೋ ಪೀಠಿಕೆ ಹೇಳ್ತಾಳೆ. ಇವರಿಬ್ಬರು ಮಾತು ಕೇಳಿ ಹಿಂದೂ ದೊಡ್ಡ ಆಘಾತದಲ್ಲಿ ತನ್ನ ಹತ್ತಿಗೆ ಮುಖನೇ ನೋಡ್ತಿದ್ಲು. ಗೌತಮಿ, ಅದು ನೀನು ಅವನ ಜೊತೆ ಚೆನ್ನಾಗಿದೆಯಾ? ಅಂದರೆ ನಿಮ್ಮಿಬ್ಬರ ಸಂಸಾರ ಶುರುವಾಗಿದೆಯಾ ಎಂದಳು ಸಣ್ಣಗೆ. ಹಿಂದೂ ಉಪ್ಪು ಕಂಟಿಕೆ ನೋಡಿದ್ರೆ ಗೌತಮಿ ನಗುತ್ತಾ, ಅದು ನನಗೂ ಗೊತ್ತು. ಅವನು ಸೆಕೆಂಡ್ ಹ್ಯಾಂಡ್ ಗಂಡ ಅಂತ ಗೊತ್ತಾಗಿ ಅವನಿಂದ ದೂರ ಇರ್ತೀಯಾ ಅಂತ ನೀನು. ಆದರೂ ಈ ವಯಸ್ಸಿನ ಆಕರ್ಷಣೆ ಅಂದರೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಅವನ ಮೇಲೆ ಇಲ್ಲ. ಮೊದಲೇ ಸಂಸಾರದ ರುಚಿ ನೋಡಿರೋನು. ಬಂಗಾರದಂಥ ಹುಡುಗಿ ಕಣ್ಮುಂದೆ ಇದ್ದಾಗ ಎಂಥವನೇ ಆದರೂ ಆಸೆಗೆ ಬೀಳೋದು ಸಹಜ. ಅದಕ್ಕೆ ಎಂದಳು. ಹಿಂದೂ ಮುಖನೇ ನೋಡುತ್ತಾ, ಹಿಂದೂ ಉಪ್ಪು ಕಂಟಿಗೆ ಹದ್ಕೆ ಎಂದು ತುಸು ಜೋರಾಗಿ ಕಿರ್ಚಿ ಎದ್ದು ನಿಂತರೆ, ಗೌತಮಿ, ಗೊತ್ತು ಇಂದು ನೀನು ನೋಡೋಕ್ಕೆ ಎಷ್ಟು ಮುತ್ತು ಅಷ್ಟೇ ಬೆಂಕಿ ಅಂತ ಹೆಣ್ಣು ಅಂತ. ಹಾಗೇನಾದರೂ ನೀವಿಬ್ಬರ ಸಂಸಾರ ಶುರು ಆಗಿದ್ರೆ ಈ ಮಗುಗಿಗೂ ಎಂದು ಮಾತು ಮುಂದುವರಿಸುವ ಮುನ್ನ ಇಂದು ಸ್ಟಾಪ್ ಇಡೋದಕ್ಕೆ ಎಂದಳು ಕೋಪದಲ್ಲಿ. ಗೌತಮಿ, ಹಾಗಲ್ಲ ಎಂದು. ಅಕಸ್ಮಾತ್ ನಿನ್ನ ಹೊಟ್ಟೆಯಲ್ಲಿ ಅವನ ಮಗು ಇದ್ದರೆ ಈಗಲೇ ತೆಗೆಸಿಬಿಡು. ಯಾಕಂದರೆ ನಿನ್ನ ಅವನ ಡೈವರ್ಸ್ ಆಗೋಗಿದೆ. ಇನ್ನೇನು ನಿಮ್ಮಿಬ್ಬರಿಗೂ ಆ ಲೆಟರ್ ಬಂದು ಕೈ ಸೇರುತ್ತೆ ಎಂದಳು. ಈ ಮಾತು ಕೇಳಿದ ಎಂದು ಇನ್ನಷ್ಟು ಶಾಕ್ನಲ್ಲೇ ನಿಂತರೆ, ಗೌತಮಿ, ಹೌದು ಎಂದು. ನಿನ್ನ ಜೀವನದಲ್ಲಿ ಅವನು ಮುಗಿದ ಅಧ್ಯಾಯ. ಇನ್ನು ನಿನ್ನ ಮನಸ್ಸು ನಿನ್ನ ಕನಸು ಬರೀ ಅಮರ್ಗಾಗೆ. ನಾವು ಆಲ್ರೆಡಿ ಅಮರ್ ಜೊತೆ ಮಾತಾಡಿದ್ದೇವೆ. ನಾಳೆ ಅಜ್ಜಿ ಬಂದಮೇಲೆ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಎಂದವಳು. ಈಗ ಈ ಹಣ್ಣು ತಿಂದು ರೆಸ್ಟ್ ಮಾಡು. ನಾನೇನೇ ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಎಂದವಳು ಅಲ್ಲಿಂದ ಹೊರಗೆ ಹೋಗ್ತಾಳೆ, ಡೋರ್ ಹಾಕ್ಕೊಂಡು. ಶಿಂದು ನೆಲದ ಮೇಲೆ ಕುಸಿದು ಕೂತು, ಇದೆಲ್ಲ ಕನಸಲ್ಲ ಅಲ್ವಾ ಎಂದು ತನ್ನ ಕೈನ ತಾನೇ ಗಿಲ್ಲಿ ನೋಡಿಕೊಳ್ತಾಳೆ. ಅದೆಲ್ಲ ನಿಜ ಎಂದು ತಿಳಿದ ಹಿಂದು ಕಣ್ತುಂಬಿ, ಡೈವರ್ಸ್ ಆಗೋಗಿದೆಯಾ? ಅಂದರೆ ಅಗಸ್ತ್ಯವರು ನಾನು ಸೈನ್ ಮಾಡದೆ ಅದೀಗ ಸಾಧ್ಯ? ಅಗಸ್ತ್ಯವರ ಕೈಯಲ್ಲಿ ಅಣ್ಣ ಕೊಟ್ಟಿದ್ದು ಅದೇ ಪೇಪರ್ನ ಎಂದು ಕಣ್ಣೊಡಿಸಿ ಫೋನ್ ಎಂದವಳು. ಅಣ್ಣ ಕೊಡಲಿಲ್ಲ ಅಲ್ವಾ ಎಂದು ಎದ್ದು ಬಿರುಸಾಗಿ ನಡೆದು ಡೋರ್ ತೆಗೆಯೋಕೆ ನೋಡಿದ್ರೆ ಅದು ಲಾಕ್. ಇಂದು 2 ಬಾರಿ ಬಡಿದು, ಯಾರಿದ್ದೀರಾ, ತೆಗಿರಿ ಬಾಗಿಲು, ಜಾಮ್ ಆಗಿದೆ ಎಂದು ಕೂಗ್ತಾಳೆ. ಎಂದು ಶಬ್ದ ಮಾಡುವಾಗಲೇ ದಾಮೋದರ್ ಡೋರ್ ತೆಗೆದು, ಏನೆಂದು ಎಂದ. ಇಂದು ತಕ್ಷಣ, ಅದು ನನ್ನ ಫೋನ್ ಕೊಡೋಣ ಎಂದಳು. ದಾಮೋದರ್, ಅದಾಗಲೇ ಬಿಸಾಕಿದ್ದಾಗಿದೆ ಎಂದು. ತಗೋ, ಇದು ಹೊಸ ಫೋನ್ ಎಂದು ಕಾಸ್ಟ್ಲಿ ಫೋನ್ ಕೊಡ್ತಾನೆ. ಎಂದು ಥ್ಯಾಂಕ್ಸ್ ಎಂದವಳು ರೂಮ್ಗೆ ಹೋಗಿ ಅಗಸ್ತ್ಯನ ನಂಬರ್ಗೆ ಕಾಲ್ ಮಾಡಿದ್ರೆ ಹೋಗ್ತಾನೆ ಇಲ್ಲ. ಮನೆಗೆ ಸ್ವರ್ಣ ಅವರಿಗೂ ಎಲ್ಲರಿಗೂ ಕಾಲ್ ಮಾಡಿದ್ರು ಯಾವುದಕ್ಕೂ ಹೋಗ್ತಿಲ್ಲ. ಎಂದು ಅಣ್ಣ, ಯಾವುದು ಕಾಲ್ ಹೋಗ್ತಿಲ್ಲ ಎಂದರೆ ಹೊರಗಿನಿಂದ ಅದು ಓನ್ಲಿ ಲಿಮಿಟೆಡ್ ನಂಬರ್ಗೆ ಕಾಲ್ ಮಾಡೋದು ಎಂದು. ಯಾರ್ಯಾರಿಗೋ ಕಾಲ್ ಹೋಗಲ್ಲ ಎನ್ನುವ ಧ್ವನಿ ಕೇಳಿ ಬಂತು. ಇಂದು ಮುಂದೆ ದಾಮೋದರ್ ನಗ್ತಾನೆ ಅಂದರೆ ಅಮರ್ ಇಂದು ಮುಂದೆ ನಿಂತು, ಹೌದು ಎಂದು, ಇದು ನಮ್ಮ ಮನೆಯವರಿಗೆ ಮಾತ್ರ ಕನೆಕ್ಟ್ ಆಗೋ ನಂಬರ್ ಅಷ್ಟೇ ಎಂದ. ಹಿಂದು ಉಪ್ಪುಗಂಡಿಗೆ ನೋಡಿದ್ರೆ ದಾಮೋದರ್, ಹೌದು ಎಂದು, ನೀನೇನೋ ಒಳ್ಳೆಯವಳು, ಆದರೆ ನಿನ್ನ ಸುತ್ತ ಇದ್ದವರೆಲ್ಲ ನಿನಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ ಅಂತಾನೆ. ಅದೆಲ್ಲದರಿಂದ ದೂರ ಇರು ಅಂತಾನೆ ಈ ಥರ ಪ್ಲಾನ್. ಇನ್ನು ಆರಾಮಾಗಿ ಇರು, ನೀನಿದ್ದಲ್ಲಿಗೆ ಎಲ್ಲ ಬರುತ್ತೆ. ನೀನೇನು worry ಆಗಬೇಡ, ಅಜ್ಜಿ ಬಂದ ಮೇಲೆ ಮಾತಾಡೋಣ ಎಂದು ಬಾಗಿಲು ಹಾಕೊಂಡು ಹೋಗ್ತಾರೆ. ದಾಮೋದರ್ ಮಾತು ಕೇಳಿದ ಹಿಂದೂ ಶಾಕ್ನಲ್ಲೇ ನಿಂತಳು.
ಇದೇನು ನಡೀತಿದೆ ನನ್ನ ಲೈಫ್ನಲ್ಲಿ? ಅಣ್ಣ ಇಷ್ಟರ ಮಟ್ಟಿಗೆ ಹೀಗೆ ಎಂದು ಯೋಚಿಸುವ ಹುಡುಗಿ ಧೈರ್ಯ ಒಮ್ಮೆಲೆ ಮಾಯವಾಗಿ ಕುಸಿದು ಕೂತ್ಲು. ಚಿಂದು, ನಾನು ಅಗಸ್ತ್ಯ ಅವ್ರ ಜೊತೆ ಮಾತಾಡೋಕ್ಕಾಗಲ್ವಾ ಹಾಗಾದ್ರೆ? ಸ್ವರ್ಣ ಅಮ್ಮ, ಅಮ್ಮ ನನಗೆ ಮೋಸ ಮಾಡಿ ಮದುವೆ ಮಾಡೋ ಥರ ಮಾಡಿದ್ರಾ? ಆ ಶುಭ ಈ ಮನೆಗೆ ಪರಿಚಯ ಇದೆಯಾ? ಚಂದವಳು ಏನೋ ನೆನೆದು, ಅಂದರೆ ಅದಕ್ಕೆ ಅಗಸ್ತ್ಯ ಅವರಿಗೆ ಈ ಚೌಧರಿ ಫ್ಯಾಮಿಲಿ ಅಂದರೆ ಆಗಲ್ವಾ? ಅಯ್ಯೋ ದೇವ್ರೇ, ನನ್ನ ತಲೆ ಕೆಡ್ತಿದೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಹುಡುಕ್ಲಿ? ಈ ಅಜ್ಜಿ ಯಾರು? ನನ್ನಮ್ಮ ಯಾಕೆ ಇವರ ವಿಷಯ ಮುಚ್ಚಿಟ್ಟಿದ್ರು? ಏನು ಗೊತ್ತಾಗ್ತಿಲ್ಲ. ಈ ಅಣ್ಣ ಅತ್ತಿಗೆ ಕೇಳೋಣ ಅಂದರೆ ಅವರು ಮೊದಲಿನ ಥರ ಇಲ್ಲ. ಅವ್ರು ಹೇಳೋದೆಲ್ಲ ನಂಬೋಕ್ಕೆ ಸಾಧ್ಯ ಇಲ್ಲ. ನನಗೆ ವಿಷಯ ಏನು ಅಂತ ಸರಿಯಾಗಿ ಯಾರ ಬಳಿ ತಿಳ್ಕೊಳ್ಳಿ ಎಂದವಳಿಗೆ ನೆನಪಾಗಿದ್ದು ಸ್ವರ್ಣ ಅವರು. ಹೇಗಾದರೂ ಮಾಡಿ ಸ್ವರ್ಣಮ್ಮನಿಗೆ ಕಾಲ್ ಮಾಡಿ ತಿಳ್ಕೊಬೇಕು. ಹಾಗೆ ಅಗಸ್ತ್ಯ ಅವರು ಹೇಗಿದ್ದಾರೆ, ಅವ್ರಿಗೆ ನನ್ನ ಮೇಲೆ ಕೋಪ ಬಂದಿದೆಯಾ ಅಂತ ತಿಳ್ಕೊಬೇಕು. ಆದರೆ ಹೇಗೆ? ಈ ಫೋನಿಂದ ಹೊರ್ಗಿನ ಫೋನ್ ಯಾವುದು ಕನೆಕ್ಟ್ ಆಗ್ತಿಲ್ಲ ಎಂದುಕೊಂಡು ಏನೋ ಯೋಚಿಸಿ ಮತ್ತೊಮ್ಮೆ ಡೋರ್ ಬಡಿದ್ಲು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.